ನೋಡಿದ್ಯಾಕ ಎಷ್ಟು ಸೊಕ್ಕಲ್ಲಿ ಹೋಗ್ತಾಳೆ ಅಂತ. ಇವಳ ಹತ್ರ ಸ್ವಲ್ಪ ಹುಷಾರಾಗಿರು. ನೀನು ಸಾಕ್ತಿರೋದು ಇಲಿ ಅನ್ಕೊಂಡಿದ್ಯಾ, ಆದ್ರೆ ಇವಳು ಯಾವಾಗ ಬೇಕಾದ್ರೂ ಮೈ ಮೇಲೆ ಎಗ್ರೋ ಹುಲಿ ಆಗ್ಬಹುದು. ಆ ಹುಲಿನ ಹೇಗ್ ಪಳಗಿಸ್ಬೇಕು ಅನ್ನೋದು ನಂಗೆ ಚೆನ್ನಾಗಿ ಗೊತ್ತಿದೆ ಕಣೆ. ನಾನು ಇದೇ ತರ ನವರಂಗಿ ಆಟ ಆಡ್ತಾ ಅವಳನ್ನ ಹೆದರ್ಸಿ ನನ್ನ ಕೈಯಲ್ಲಿ ಇಟ್ಕೊಂತೀನಿ. ಜೊತೆಗೆ ಮಾಮ್ ನಂಬಿಕೆ ಕೂಡ ಉಳಿಸ್ಕೋಬೇಕು. ಇನ್ನೊಂದ್ ಕಡೆ ಡ್ಯಾಡ್ ಜೊತೆಲಿ ನಾವಿದೀವಿ ಅನ್ನೋದನ್ನು ಕೂಡ ಪ್ರೂವ್ ಮಾಡಬೇಕು. ನನ್ನ ಕೆಲಸ ಸಾಧಿಸ್ಕೊಳ್ಳೋದಕ್ಕೋಸ್ಕರ ಎಲ್ಲ ಕ್ಯಾರೆಕ್ಟರ್ ನಾನು ಒಬ್ಳೆ ಮಾಡಬೇಕು. ಆದ್ರೆ ಯಾರು ಗುರ್ತಿಸ್ತಾ ಇಲ್ಲ. ಇಲ್ಲಿ ಬಿಡಕ್ಕ, ಕತ್ತೆಗೊಂದ್ ಕಾಲ ಅನ್ನೋ ಹಾಗೆ ನಿನ್ಗೂ ಒಂದ್ ಕಾಲ ಬರುತ್ತೆ. ಆಗ ಎಲ್ರು ನಿನ್ ಕಾಲಡಿ ಇರ್ತಾರೆ. ಕಾಲ್ ಅಡಿಲಿರ್ತಾರೋ ಅಥವಾ ಕಾಲ ಮೇಲೆ ಚಪ್ಪಡಿ ಹಾಕ್ತಾರೋ, ಒಟ್ನಲ್ಲಿ ಸಿಕ್ಕಿರೋ ಅವಕಾಶನ ಬಳಸ್ಕೊಂಡು ಉಳಿಸ್ಕೋಬೇಕಷ್ಟೆ. ಗೋವಿಂದ, ಒಂದ್ ಗ್ಲಾಸ್ ನೀರು ತಂದ್ಕೊಡು. ಹಾ ತಂದೆ ಯಜಮಾನ್ರೆ. ಯಜಮಾನ್ರೆ, ನಿನಗೆ ಕಾಮನ್ ಸೆನ್ಸ್ ಇಲ್ವಾ? ನಾನು ಹೊರಗಡೆಯಿಂದ ಬಂದಿದ್ದೀನಿ, ನೀರ್ ಕೊಡ್ಬೇಕು ಅಂತ ಗೊತ್ತಿಲ್ವಾ? ಅದಕ್ಕೆ ಅವನ್ಗೆ ಯಾಕೆ ಬೈತೀಯಾ? ಅವನ್ಗೇನ್ ಕನ್ಸ್ ಬಿದ್ದಿರುತ್ತ ನಿನಗ್ ಬಾಯಾರಿಕೆ ಆಗತ್ತೆ ಅಂತ? ಸರಿ, ಇದನ್ನ ತಗೋ, ನಾನು ಬೇರೆ ತರ್ಸ್ಕೊತೀನಿ. ನನ್ಗದ್ರ ಅವಶ್ಯಕತೆ ಇಲ್ಲ. ಹೋಗ್ ನನಗೆ ಬೇರೆ ತಂದ್ಕೊಡು. ಸರಿ ಮರೆ. ಅಯ್ಯೋ, ಇದನ್ನ ಅವ್ರು ನೋಡಾದ್ಮೇಲೆ ಇಷ್ಟ ಆಯ್ತು ಅಂತ ಇಸ್ಕೊಂಡ್ಬಿಟ್ರೆ ಏನ್ ಮಾಡೋದು? ನಂಗೇನೋ ಈ ಒಡವೆ ಗಿಡವೆ ಎಲ್ಲ ಏನೂ ಬೇಕಾಗಿಲ್ಲ. ಆದ್ರೆ ಇದನ್ನ ನಾನು ಯಾರಿಗಾದ್ರೂ ಕೊಟ್ರೆ ಇದ್ರ 10 ಪಟ್ಟಷ್ಟು ಮತ್ತೆ ತಂದ್ಕೊಡ್ತೀನಿ ಅಂತ ಚಿಕ್ಕ ಯಜಮಾನ್ರು ಹೇಳಿದ್ದಾರೆ. ಅವ್ರು ಹೇಳಿದ ಹಾಗೆ ಮಾಡೋರೆ. ಅದಕ್ಕೆ ಇದನ್ನ ಯಾರಿಗೂ ತೋರ್ಸೋದೇ ಬೇಡ. ನೀನ್ ಮಾಡ್ತಿರೋದು ಸರಿ ಇಲ್ಲ ಮಯೂರಿ. ನಾನೇನ್ ಮಾಡ್ದೆ ಮೇಡಮ್ ಅವರೇ? ಏನ್ ಮಾಡಿದ್ಯಾ? 1 ನಿಮಿಷದಲ್ಲಿ ಬರ್ತೀನಿ ಅಂತ ಹೇಳಿ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ? ಬಿಸ್ಲಲ್ಲಿ ನಮ್ನ ಕಾಯಿಸ್ಬೇಕು ಅಂತ ಹೀಗೆಲ್ಲ ಮಾಡ್ತಿದ್ಯಾ? ಅಮರೆ, ಅಮರೆ, ಕಾಫಿ ತರಲೋ ಟೀ ತರಲೋ? ಕಾಫಿ ತಗೊಂಡ್ ಬಾ. ಅಮರೆ. ಹಾ, ನನ್ಗೂ ಕಾಫಿ ತಂದ್ಬಿಡು. ನನಗ್ ಕಾಫಿ ಬೇಡ, ಟೀ ತಗೊಂಡ್ ಬಾ. ಅಯ್ಯ, ನನ್ಗೂ ಕಾಫಿ ಬೇಡ, ಟೀನೇ ತಗೊಂಡ್ಬಂದ್ಬಿಡು. ಈಗ ಅಮರೆ, ಇಬ್ರಿಗೂ ಟೀ ತಂದ್ಬಿಡ್ತೀನಿ ಬಿಡಿ. ನನಗ್ ಟೀ ಬೇಡ ಅಂತ ಹೇಳದ್ನಲ್ಲ. ಅಯ್ಯ, ನನ್ಗೂ ಟೀ ಬೇಡ ಅಂತ ಹೇಳಿದ್ನಲ್ಲ, ಮತ್ತ್ಯಾಕೆ ಹೇಳ್ತಿದ್ಯಾ ಟೀನಾ? ಸರಿ, ಈಗ ಟೀ ತರಲ್ಲ ಕಾಫಿ ತರಲ್ಲ ಹೇಳ್ಬಿಡಿ ಯಜಮಾನ್ರೆ. ನನ್ಗೇನು ಬೇಡ.
ಸರಿ ನನಗೂ ಏನು ಬೇಡ, ಹೋಗು. ಸರಾಯ್ತು ಈಗ. ಅಯ್ಯೋ ದೇವ್ರೆ, ಏನ್ ನಡೀತಾ ಇದೆಯಪ್ಪ ಇಲ್ಲಿ? ಈಗೇನು ನಾನು ಕೋಪಿಸ್ಕೊಂಡಿದ್ದೀನಿ ಅಂತ ಕಾಂಪ್ರಮೈಸ್ ಮಾಡೋದಕ್ಕೆ ನೋಡ್ತಾ ಇದ್ದೀರಾ? ಒಂದ್ ರೀತಿ ಹಾಗೆ ಅನ್ಕೋ. ಮನೆಗೆ ಹಿರಿಯರಾಗಿರೋ ನಾವು ಈ ರೀತಿ ಮಕ್ಕಳ ತರ ಆಡ್ತಿದ್ರೆ ಎದೆ ಎತ್ತರಿಗೆ ಬೆಳೆದಿರೋ ಮಕ್ಕಳು ಏನ್ ಅನ್ಕೊಳ್ಳಲ್ಲ ಹೇಳು? ಆ ಯೋಚನೆ ನನಗ್ ಮಾತ್ರ ಇರೋದಲ್ಲ, ನಿಮ್ಗೂ ಇರ್ಬೇಕು. ನನ್ಗಿರೋದಕ್ಕೆ ನಿಂಗೆ ಹೇಳ್ತಿರೋದು ರಾಜೇಶ್ವರಿ. ಮಕ್ಕಳು ದೊಡ್ಡೋರ್ ನೋಡ್ ಕಲಿತಾರೆ. ಹಾಗಾಗಿ ಈ ಕೋಪನ ನೀನ್ ಬಿಟ್ಬಿಡು. ಮೊದ್ಲು ಹೇಗಿದ್ಯೋ ಹಾಗೆ ಇರು. ಇಷ್ಟೆಲ್ಲ ಹೇಳೋರು ನಾನ್ ಮಾಡೋದಕ್ಕೆಲ್ಲ ಯಾಕೆ ಅಡ್ಗಾಲ ಹಾಕ್ತೀರಾ? ಯಾಕೆ ಅಂದ್ರೆ ನೀನ್ ಮಾಡ್ತಿರೋದು ಸರಿ ಅಲ್ವಲ್ಲ. ನೋಡು, ನೀನ್ ಕೆಟ್ಟದ್ ಮಾಡ್ಬೇಕು ಅಂತ ಇದನ್ನೆಲ್ಲ ಮಾಡಲ್ಲ ಅಂತ ನನಗೆ ಚೆನ್ನಾಗ್ ಗೊತ್ತು. ಆದ್ರೆ ಇನ್ನೊಬ್ರಿಗೆ ಅದರಿಂದ ಏನಾಗುತ್ತೆ ಅನ್ನೋದನ್ನ ಯೋಚನೆ ಮಾಡೋದಿಲ್ವಲ್ಲ, ಅದೇ ನನಗ್ ಬೇಜಾರು. ಅದ್ರ ಪರಿಣಾಮ ಅರ್ಥ ಮಾಡ್ಕೊಂಡು ಮುಂದುವರಿ. ನೋಡಿ, ನನಗೇನ್ ಮಾಡ್ಬೇಕು ಅಂತ ಚೆನ್ನಾಗ್ ಗೊತ್ತಿದೆ. ನಾನೇನೇ ಮಾಡಿದ್ರು ಅದು ನನ್ನ ಮಗನ್ ಒಳ್ಳೇದಕ್ಕೋಸ್ಕರನೇ. ಅದನ್ನ ನೀವ್ ತಡೆಯೋದಕ್ ಬರ್ಬೇಡಿ. ನಾನ್ ತಡೀತಾ ಇಲ್ಲ ರಾಜೇಶ್ವರಿ. ಅವನಿಗೆ ಬೇಕಾಗಿರೋದು ಅವನಿಗೆ ಸಿಕ್ಕಿರ್ಬೇಕಾದ್ರೆ ನೀನ್ ಯಾಕೆ ಅದನ್ನ ಕಿತ್ಕೊಂಡು ಬೇಡದೆ ಇರೋದನ್ನ ಕೊಡಕ್ ಹೋಗ್ತಿದ್ಯಾ? ಯಾಕೆ ಅಂದ್ರೆ ಅದು ನನಗಿಷ್ಟ ಇಲ್ಲ, ಅದಕ್ಕೆ. ಇಲ್ಲಿ ನಿನ್ನಿಷ್ಟ ಅನ್ನೋದಕ್ಕಿಂತ ಅವನಿಗೆ ಏನ್ ಇಷ್ಟ ಅನ್ನೋದು ಮುಖ್ಯ ಅಲ್ಲ. ನೀನು ಅದನ್ನ ಯಾಕೆ ಅರ್ಥ ಮಾಡ್ಕೊಳ್ತಿಲ್ವೋ ಗೊತ್ತಾಗ್ತಿಲ್ಲ. ಬಲವಂತವಾಗಿ ನೀನ್ ಕಿತ್ಕೊಳಕ್ ಹೋದ್ರೆ ಅವನು ಇನ್ನೂ ನಿನ್ ಮೇಲೆ ಕೋಪ ಮಾಡ್ಕೋತಾನೆ. ಅವನ್ ಮಯೂರಿ ಮೇಲೆ ಅಷ್ಟೊಂದು ಪ್ರೀತಿ ಇಟ್ಕೊಂಡಿರೋದಕ್ಕೆ ನೀನ್ ಇನ್ನೂ ಹೆಮ್ಮೆ ಪಟ್ಕೋಬೇಕು. ನೀನ್ ಯೋಚನೆ ಮಾಡೋ ಹಾಗೆ ಮಯೂರಿಯಿಂದ ಈ ಮನೇಲಿ ಯಾವ ತೊಂದರೆನೂ ಇಲ್ಲ. ಅವಳು ನಮ್ ಗೌರವನ ಇನ್ನೂ ಎತ್ತರಕ್ಕೆ ತಗೊಂಡು ಹೋಗ್ತಿದ್ದಾಳೆ. ಅದಕ್ಕೆ ನೀನ್ ಸಹಕಾರ ಕೊಡ್ಬೇಕಲ್ವಾ ರಾಜೇಶ್ವರಿ? ಅದನ್ ಬಿಟ್ಟು ಅವಳನ್ನ ಮನೆಯಿಂದ ಹೊರಗಡೆ ಹಾಕ್ತೀನಿ ಅಂತ ಹೋಗ್ತಿದೆಯಲ್ಲ, ಅದೆಷ್ಟು ಸರಿ? ಈಗೆಲ್ಲ ನನಗ್ ಬೋಧನೆ ಮಾಡೋದ್ ಬಿಟ್ಟು ನೀವು ನನ್ನ ಜೊತೆ ಮಾತಾಡದೇ ಇದ್ರಲ್ಲ, ಅದೇ ಸರಿ ಇತ್ತು. ಹೋಗಿ ಹೋಗಿ ನಾನು ನಿಮ್ಮ ಹತ್ರ ಮಾತಾಡದೆ ಇಲ್ಲ. ಮಾತಾಡಿದ್ರೆ ಸಾಕು, ಹಿತವಚನ ಮಾಡೋದಕ್ಕೆ ಶುರು ಮಾಡ್ಬಿಡ್ತೀರಾ. ಬುದ್ಧಿ ಇಲ್ದಿರೋರಿಗೆ ಬುದ್ಧಿ ಹೇಳ್ಬೋದು. ಬುದ್ಧಿ ಇಲ್ಲದೆ ಹೋದ್ರು ನಾನೇ ಬುದ್ಧಿವಂತೆ ಅಂತ ಹೇಳ್ಕೊತಾರಲ್ಲ, ಅವ್ರಿಗೇನು ಹೇಳಕ್ಕಾಗಲ್ಲ.